ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ಗಾಗಿ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಕರ್ನಾಟಕ ಸೆಟ್ಗಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಅದೇ ರೀತಿ ಫ್ರೆಂಡ್ಸ್, ಯಾರೆಲ್ಲ ಕರ್ನಾಟಕ ಸೆಟ್ 2023ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪೇಪರ್ 1 ಮತ್ತು ಪೇಪರ್ 2 ಎಂಬ ಎರಡು ಪತ್ರಿಕೆಗಳಿರ್ತವೆ. ಪೇಪರ್ 2 ನಿಮ್ಮ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರುತ್ತೆ, ಆದರೆ ಪೇಪರ್ 1 ಇದೊಂದು ಜನರಲ್ ಪೇಪರ್ ಆಗಿರೋದ್ರಿಂದ ಸೊ ಈ ಒಂದು ಪೇಪರ್ 1 ಪ್ರಿಪ್ರೇಷನ್ಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಸ್ಮಾಲ್ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ನೀಡ್ತಾ ಇದ್ದೀವಿ. ರೆಕಾರ್ಡೆಡ್ ಥಿಯರಿ ಲೆಕ್ಚರ್ಸ್ ಅವೈಲೇಬಲ್ ಇದೆ, ಜೊತೆಗೆ MCQ ಲೆಕ್ಚರ್ಸ್ ಇದ್ದಾವೆ, ಪ್ರಾಕ್ಟೀಸ್ MCQ ಸೆಟ್ ಇದೆ, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ಜೊತೆಗೆ ನೋಟ್ಸ್ ಕೂಡ ಅವೈಲೇಬಲ್ ಇದೆ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ ಕೇವಲ 3000 ರುಪೀಸ್ನಲ್ಲಿ. ಸೊ ಇವಾಗ ಜಾಯ್ನ್ ಆದರೆ ನೀವು ಡಿಸ್ಕೌಂಟ್ನಲ್ಲಿ ಕೂಡ 2000 ರೂಪಾಯಿಗಳಲ್ಲಿ ನೀವು ಜಾಯ್ನ್ ಆಗ್ಬೋದು. ಸೊ ಇದಕ್ಕಾಗಿ ನೀವು ಈ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಂತರ ನೀವು ನಿಮ್ಮ ಇಮೇಲ್ ID ಅಥವಾ ನೀವು ನಿಮ್ಮ ಮೊಬೈಲ್ ನಂಬರನ್ನು ನೀಡಿ ರಿಜಿಸ್ಟರ್ ಮಾಡ್ಕೋಬೋದು. ನಂತರ ನೀವು ಈ ಒಂದು ಆ್ಯಪನ್ನು ಓಪನ್ ಮಾಡಿ KSET 2023 ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಮಾಹಿತಿ ದೊರೀತಾ ಇದೆ. ಇಲ್ಲೆಲ್ಲ ನಮ್ಮ ಥಿಯರಿ ಲೆಕ್ಚರ್ಸ್ ಇದ್ದಾವೆ, MCQ ಲೆಕ್ಚರ್ಸ್ ಇದ್ದಾವೆ, ಟೆಸ್ಟ್ ಇದ್ದಾವೆ, PYQs ಇದ್ದಾವೆ, ಎಲ್ಲ ಒಂದು ಪ್ರಾಕ್ಟೀಸ್ MCQ ಸೆಟ್ ಕೂಡ ಇದೆ. ಸೊ ಇದನ್ನೆಲ್ಲವನ್ನು ನೀವು ಈ ಒಂದು ಆ್ಯಪ್ನಿಂದ ಆಕ್ಸೆಸ್ ಮಾಡ್ಬೋದು. ಸೊ ನೀವು ಪೇಮೆಂಟನ್ನು ಕೂಡ ಈ ಆ್ಯಪ್ನಿಂದನೇ ಮಾಡ್ಬೋದು. So now let us move to the questions. Here the first question is, where is the National Geophysical Research Institute located? National Geophysical Research Institute ಎಲ್ಲಿದೆ? Option A Jamshedpur, Option B Hyderabad, Option C Mumbai, Option D Jaipur. Yes, the National Geophysical Research Institute, it is located in Hyderabad. So option B is the right answer. So ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ B ಆಗಿದೆ. So National Geophysical Research Institute, it is located at Hyderabad and it is a constituent research laboratory of the Council of Scientific and Industrial Research, which was CSIR, which was established in 1961. And the research areas of this National Geophysical Research Institute are artificial research, then water management, pollutants, natural hazards, earthquakes, tsunamis, etc. And you need to remember some research institute and their location. Center for Cellular and Molecular Biology, it is located at Hyderabad. Indian Institute of Chemical Technology in Hyderabad. National Institute of Animal Biotechnology in Telangana. Indian Agricultural Research Institute, New Delhi. Indian Institute of Horticultural Research, Bangalore, Karnataka. National Dairy Research Institute, Karnal, Haryana. Central Institute for Research on Cotton Technology, Mumbai, Maharashtra. National Metallurgical Laboratory, Jamshedpur, Jharkhand. The next question is, interview with a detailed standardized schedule is called? Option A clinical interview, Option B structural interview, Option C group interview, Option D direct interview. ವಿವರವಾದ ಪ್ರಮಾಣಿತ ವೇಳಾಪಟ್ಟಿಯೊಂದಿಗೆ ಸಂದರ್ಶನವನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಕ್ಲಿನಿಕಲ್ ಸಂದರ್ಶನ, ಆಪ್ಷನ್ ಬಿ ರಚನಾತ್ಮಕ ಸಂದರ್ಶನ, ಆಪ್ಷನ್ ಸಿ ಗುಂಪು ಸಂದರ್ಶನ, ಆಪ್ಷನ್ ಡಿ ನೇರ ಸಂದರ್ಶನ. ಎಸ್, ಇಂಟರ್ವ್ಯೂ ವಿತ್ ಅ ಡಿಟೇಲ್ಡ್ ಸ್ಟ್ಯಾಂಡರ್ಡೈಸ್ಡ್ ಶೆಡ್ಯೂಲ್, ಇಟ್ ಈಸ್ ನೋನ್ ಆಸ್ ದಿ ಸ್ಟ್ರಕ್ಚರಲ್ ಇಂಟರ್ವ್ಯೂ. ಸೊ ವಿವರವಾದ ಪ್ರಮಾಣಿತ ವೇಳಾಪಟ್ಟಿಯೊಂದಿಗೆ ಸಂದರ್ಶನವನ್ನು ನಾವು ರಚನಾತ್ಮಕ ಸಂದರ್ಶನ ಅಂತ ಕರಿತಾ ಇದ್ದೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. A structured interview, it is a type of quantitative interview that makes use of standardized sequence of questioning in order to gather relevant information. Question number 3. In data processing, what does the abbreviation SAP stands for? So data ಸಂಸ್ಕರಣೆಯಲ್ಲಿ SAP ಏನನ್ನು ಸೂಚಿಸ್ತಾ ಇದೆ? ಆಪ್ಷನ್ ಎ ಸಿಸ್ಟಮ್ಸ್, ಅಪ್ಲಿಕೇಶನ್ಸ್, ಪ್ರಾಡಕ್ಟ್ಸ್. ಆಪ್ಷನ್ ಬಿ ಸೇಲ್ಸ್, ಅಲೋಕೇಶನ್ಸ್, ಪರ್ಚೇಸಸ್. Option C systems, authorizations, programs. Option D systems, algorithms, processes. Here the right answer is option A. SAP stands for systems, applications and products. So SAP, it is one of the world's leading producers of software for the management of business data processes, and it provides future-proof cloud ERP solutions that will power the next generation of business. And also remember, SAP, it is a number. SAP number is
ಯುನಿಕ್ 6 ಡಿಜಿಟ್ ನಂಬರ್. ಸೊ ಇದನ್ನು ನೀವು ನೆನಪಿನಲ್ಲಿರಬೇಕು. SAP ನಂಬರ್ ಯಾವಾಗಲೂ 6 ಡಿಜಿಟ್ ಇರುತ್ತೆ. The next question is question number 4. The issue of research ethics may be considered pertinent at which stage of research? Option A at the stage of problem formulation, option B at the stage of defining the population, option C at the stage of data collection and interpretation, option D at the stage of reporting the findings. ಸಂಶೋಧನೆಯ ಯಾವ ಹಂತದಲ್ಲಿ ಸಂಶೋಧನಾ ನೀತಿಶಾಸ್ತ್ರ ಸಮಸ್ಯೆಯನ್ನು ಪ್ರಸ್ತುತ ಅಂತ ಪರಿಗಣಿಸಬಹುದು? ಆಪ್ಷನ್ ಎ ಸಮಸ್ಯೆ ಸೂತ್ರೀಕರಣ ಮತ್ತು ಅದರ ವ್ಯಾಖ್ಯಾನದ ಹಂತದಲ್ಲಿ, ಆಪ್ಷನ್ ಬಿ ಸಂಶೋಧನೆಯ ಜನಸಂಖ್ಯೆಯನ್ನು ವ್ಯಾಖ್ಯಾನಿಸುವ ಹಂತದಲ್ಲಿ, ಆಪ್ಷನ್ ಸಿ ಡೇಟಾ ಸಂಗ್ರಹಣೆ ಮತ್ತು ವ್ಯಾಖ್ಯಾನದ ಹಂತದಲ್ಲಿ, ಆಪ್ಷನ್ ಡಿ ಸಂಶೋಧನೆಯನ್ನು ವರದಿ ಮಾಡುವ ಹಂತದಲ್ಲಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅಟ್ ದ ಸ್ಟೇಜ್ ಆಫ್ ರಿಪೋರ್ಟಿಂಗ್ ದ ಫೈಂಡಿಂಗ್ಸ್. ಸಂಶೋಧನೆಯ ವರದಿ ಮಾಡುವ ಹಂತದಲ್ಲಿ ರಿಸರ್ಚ್ ಎಥಿಕ್ಸ್ ಬೇಕಾಗುತ್ತೆ. The next question is the conclusions or findings of which type of research cannot be generalized to other situations? Option A historical research, option B descriptive research, option C experimental research, option D ಕ್ಯಾಜುವಲ್ ಕಂಪ್ಯಾರಿಟಿವ್ ರಿಸರ್ಚ್. ಯಾವ ರೀತಿಯ ಸಂಶೋಧನೆಯ ತೀರ್ಮಾನಗಳು ಅಥವಾ ಆವಿಷ್ಕಾರಗಳನ್ನು ಇತರ ಸಂದರ್ಭಗಳಲ್ಲಿ ಸಾಮಾನ್ಯೀಕರಿಸಲಾಗುವುದಿಲ್ಲ? ಆಪ್ಷನ್ ಎ ಐತಿಹಾಸಿಕ ಸಂಶೋಧನೆ, ಆಪ್ಷನ್ ಬಿ ವಿವರಣಾತ್ಮಕ ಸಂಶೋಧನೆ, ಆಪ್ಷನ್ ಸಿ ಪ್ರಾಯೋಗಿಕ ಸಂಶೋಧನೆ, ಆಪ್ಷನ್ ಡಿ ಕಾರಣವಾದ ತುಲನಾತ್ಮಕ ಸಂಶೋಧನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಬಿ ಡಿಸ್ಕ್ರಿಪ್ಟಿವ್ ರಿಸರ್ಚ್. ವಿವರಣಾತ್ಮಕ ಸಂಶೋಧನೆ ಸರಿಯಾದ ಉತ್ತರ. So descriptive surveys investigate phenomena in their natural setting. Its results cannot be applied or generalized to the entire set of the group. Question number 6. When academicians are called to deliver lecture or presentations to an audience on certain topics or a set of topics of educational nature, it is called option A training program, option B seminar, option C workshop, ಆಪ್ಷನ್ ಡಿ ಸಿಂಪೋಸಿಯಂ. ಕೆಲವು ವಿಷಯಗಳು ಅಥವಾ ಶೈಕ್ಷಣಿಕ ಸ್ವರೂಪದ ವಿಷಯಗಳ ಒಂದು ಸೆಟ್ ಕುರಿತು ಪ್ರೇಕ್ಷಕರಿಗೆ ಉಪನ್ಯಾಸ ಅಥವಾ ಪ್ರಸ್ತುತಿಗಳನ್ನು ನೀಡಲು ಶಿಕ್ಷಣ ತಜ್ಞರನ್ನು ಕರೆಸಿದಾಗ ಇದನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ತರಬೇತಿ ಕಾರ್ಯಕ್ರಮ, ಆಪ್ಷನ್ ಬಿ ಸೆಮಿನಾರ್, ಆಪ್ಷನ್ ಸಿ ಕಾರ್ಯಾಗಾರ, ಆಪ್ಷನ್ ಡಿ ವಿಚಾರ ಸಂಕಿರಣ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸೆಮಿನಾರ್. ಇಲ್ಲಿ ಸೆಮಿನಾರ್ ಸರಿಯಾಗಿದೆ. So when academicians are coming to give a lecture or presentation, it is known as the seminar. ನಾವು ಯಾವಾಗ ವಿಷಯ ಜ್ಞಾನ ತಜ್ಞರನ್ನು ಕರೆಸ್ತಾ ಇದ್ದೀವಿ, ಆ ವಿಷಯದ ಬಗ್ಗೆ ಜ್ಞಾನವನ್ನು ನೀಡಲು ಅದನ್ನು ನಾವು ಸೆಮಿನಾರ್ ಅಂತ ಹೇಳ್ತಾ ಇದ್ದೀವಿ. So a seminar, it is a form of academic instruction either at a university or offered by commercial or professional organization. And conference, it is a formal meeting where participants exchange their views on various topics. And workshop, it includes all the elements of the seminar but with largest portion being emphasized on hand-on practice. A symposium, it is a formal gathering in an academic setting where participants are experts in their fields. Question number 7. The problem of research ethics is concerned with which aspect of research activities? Option A following the prescribed format of a thesis, option B data analysis through qualitative or quantitative techniques, option C defining the population of research, option D evidence based research reporting. ಸಂಶೋಧನಾ ನೀತಿಶಾಸ್ತ್ರದ ಸಮಸ್ಯೆಯು ಸಂಶೋಧನಾ ಚಟುವಟಿಕೆಗಳ ಯಾವ ಅಂಶಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಪ್ರಬಂಧದ ನಿಗದಿತ ಸ್ವರೂಪವನ್ನು ಅನುಸರಿಸುವುದು, ಆಪ್ಷನ್ ಬಿ ಗುಣಾತ್ಮಕ ಅಥವಾ ಪರಿಮಾಣಾತ್ಮಕ ತಂತ್ರಗಳ ಮೂಲಕ ಡೇಟಾ ವಿಶ್ಲೇಷಣೆ, ಆಪ್ಷನ್ ಸಿ ಸಂಶೋಧನೆಯ ಜನಸಂಖ್ಯೆಯನ್ನು ವ್ಯಾಖ್ಯಾನಿಸುವುದು, ಆಪ್ಷನ್ ಡಿ ಪುರಾವೆ ಆಧಾರಿತ ಸಂಶೋಧನಾ ವರದಿ. ಎಸ್, ದ ಪ್ರಾಬ್ಲಮ್ ಆಫ್ ರಿಸರ್ಚ್ ಎಥಿಕ್ಸ್, ಇಟ್ ಈಸ್ ಕನ್ಸರ್ನ್ ವಿತ್ ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ರಿಪೋರ್ಟಿಂಗ್. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಈ ಸಂಶೋಧನಾ ನೀತಿಶಾಸ್ತ್ರದ ಸಮಸ್ಯೆಯು ಪುರಾವೆ ಆಧಾರಿತ ಸಂಶೋಧನಾ ವರದಿಗೆ ಸಂಬಂಧಿಸಿದೆ. ಸೊ ರಿಸರ್ಚ್ ಎಥಿಕ್ಸ್ ಕನ್ಸರ್ನ್ಸ್ ವಿತ್ ಇಶ್ಯೂಸ್ ರಿಲೇಟೆಡ್ ಟು ವಾಟ್ ಈಸ್ ಅಪ್ರೋಪ್ರಿಯೇಟ್ ಇನ್ ದ ಕಂಡಕ್ಟ್ ಆಫ್ ರಿಸರ್ಚ್. Question number 8. Which one of the following is a non-probability sampling? Option A simple random sampling, option B purposive sampling, option C systematic sampling, option D stratified sampling. ಕೆಳಗಿನವುಗಳಲ್ಲಿ ಯಾವುದು ಸಂಭವನೀಯತೆ ಎಲ್ಲದ ಮಾದರಿಯಾಗಿದೆ?
ಆಪ್ಷನ್ ಎ ಸರಳ ಯಾದೃಚ್ಛಿಕ ಮಾದರಿ, ಆಪ್ಷನ್ ಬಿ ಉದ್ದೇಶಪೂರ್ವಕ ಮಾದರಿ, ಆಪ್ಷನ್ ಸಿ ವ್ಯವಸ್ಥಿತ ಮಾದರಿ, ಆಪ್ಷನ್ ಡಿ ಶ್ರೇಣೀಕೃತ ಮಾದರಿ. Yes, here the right answer is option D. Stratified random sampling is known as the non-probability sampling. ಎಸ್, ಇಲ್ಲಿ ಶ್ರೇಣೀಕೃತ ಮಾದರಿ ಎಂಬುದು ಸಂಭವನೀಯತೆ ಎಲ್ಲದ ಮಾದರಿಯಾಗಿದೆ. ಸೊ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ಇಟ್ ಈಸ್ ಅ ಮೆಥಡ್ ಆಫ್ ಸೆಲೆಕ್ಟಿಂಗ್ ಯೂನಿಟ್ಸ್ ಫ್ರಮ್ ಎ ಪಾಪ್ಯುಲೇಷನ್ ಯೂಸಿಂಗ್ ಸಬ್ಜೆಕ್ಟಿವ್ ಮೆಥಡ್. And non-probability sampling does not require a complete survey frame. It is very fast and also it is easy and it is inexpensive. And some common non-probability sampling methods are convenience sampling, voluntary response sampling, purposive sampling, snowball sampling and quota sampling. Question number 9. Recording of dash in qualitative research is called as memoing. Option A reflective notes, option B memory notes, option C understanding notes, option D research notes. ಗುಣಾತ್ಮಕ ಸಂಶೋಧನೆಯಲ್ಲಿ ಡ್ಯಾಶ್ ರೆಕಾರ್ಡಿಂಗ್ ಅನ್ನು ಮೆಮೋಯಿಂಗ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಎ ಪ್ರತಿಫಲಿತ ಟಿಪ್ಪಣಿಗಳು, ಆಪ್ಷನ್ ಬಿ ಮೆಮೊರಿ ಟಿಪ್ಪಣಿಗಳು, ಆಪ್ಷನ್ ಸಿ ಟಿಪ್ಪಣಿಗಳನ್ನು ಅರ್ಥ ಮಾಡಿಕೊಳ್ಳುವುದು, ಆಪ್ಷನ್ ಡಿ ಸಂಶೋಧನಾ ಟಿಪ್ಪಣಿಗಳು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ರಿಫ್ಲೆಕ್ಟಿವ್ ನೋಟ್ಸ್. Recording of reflective notes in qualitative research is known as the memoing. ಗುಣಾತ್ಮಕ ಸಂಶೋಧನೆಯಲ್ಲಿ ಪ್ರತಿಫಲಿತ ಟಿಪ್ಪಣಿಗಳನ್ನು ರೆಕಾರ್ಡಿಂಗ್ ಮಾಡುವುದಕ್ಕೆ ಮೆಮೋಯಿಂಗ್ ಎಂದು ಕರೆಯುತ್ತೇವೆ. ಸೊ ದ ಆಕ್ಟ್ ಆಫ್ ರೆಕಾರ್ಡಿಂಗ್ ರಿಫ್ಲೆಕ್ಟಿವ್ ನೋಟ್ಸ್ ಡ್ಯೂರಿಂಗ್ ಅ ಡೇಟಾ ಕಲೆಕ್ಷನ್ ಅಂಡ್ ಅನಲೈಸಿಸ್ ಇಟ್ ಈಸ್ ನೋನ್ ಆಸ್ ದಿ ಮೆಮೋಯಿಂಗ್. And these memos add the credibility and trustworthiness to the qualitative research. Question number 10. Standard of research journal is decided on option A publisher, option B impact factor, option C citation index, option D printing of the journal. ಸ್ಟ್ಯಾಂಡರ್ಡ್ ಆಫ್ ರಿಸರ್ಚ್ ಜರ್ನಲ್ ಅನ್ನು ಯಾವುದರ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ? ಆಪ್ಷನ್ ಎ ಪ್ರಕಾಶಕರ ಆಧಾರದ ಮೇಲೆ, ಆಪ್ಷನ್ ಬಿ ಪ್ರಭಾವದ ಆಧಾರದ ಮೇಲೆ, ಆಪ್ಷನ್ ಸಿ ಉಲ್ಲೇಖ ಸೂಚ್ಯಂಕದ ಆಧಾರದ ಮೇಲೆ, ಆಪ್ಷನ್ ಡಿ ಪತ್ರಿಕೆಯ ಮುದ್ರಣದ ಆಧಾರದ ಮೇಲೆ. Yes, the standard of research journal, it is decided on the ground of impact factor. So option B is the right answer. So ರಿಸರ್ಚ್ ಯಾವ ರೀತಿ ಪ್ರಭಾವವನ್ನು ಬೀರ್ತಾ ಇದೆ ಎಂಬುದರ ಮೇಲೆ ಆ ಒಂದು ರಿಸರ್ಚ್ನ ಸ್ಟ್ಯಾಂಡರ್ಡನ್ನು ಅಳತೆ ಮಾಡಬಹುದು. ಸೊ ಇಂಪ್ಯಾಕ್ಟ್ ಫ್ಯಾಕ್ಟರ್ಸ್ ಆರ್ ಯೂಸ್ಡ್ ಟು ಮೆಜರ್ ದ ಇಂಪಾರ್ಟೆನ್ಸ್ ಆಫ್ ಅ ಜರ್ನಲ್ by calculating the number of times selected articles are cited within the last few years. Question number 11. A variable academic achievement will be measured on. ಶೈಕ್ಷಣಿಕ ಸಾಧನೆಯನ್ನು ಯಾವ ವೇರಿಯೇಬಲನ್ನು ಬಳಸಿ ಅಳತೆ ಮಾಡ್ತಾ ಇದ್ದೀವಿ? ಆಪ್ಷನ್ ಎ ನಾಮಿನಲ್, ಆಪ್ಷನ್ ಬಿ ಇಂಟರ್ವಲ್, ಆಪ್ಷನ್ ಸಿ ರೇಷಿಯೋ, ಆಪ್ಷನ್ ಡಿ ಆರ್ಡಿನಲ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆರ್ಡಿನಲ್. Ordinal scale, if the categories of a variable can be ranked such as from highest to lowest or from most to least or from best to worst, then that variable is said to be ordinal. Question number 12. A research paper is based on primary data, secondary data, descriptive data. ಒಂದು ಸಂಶೋಧನಾ ಪ್ರಬಂಧ ಯಾವುದನ್ನು ಆಧರಿಸಿದೆ? ಪ್ರಾಥಮಿಕ ಡೇಟಾ, ದ್ವಿತೀಯ ಡೇಟಾ, ವಿವರಣಾತ್ಮಕ ಡೇಟಾ. The right answer is option C 1 and 2, primary data and secondary data. ಪ್ರಾಥಮಿಕ ದತ್ತಾಂಶ ಮತ್ತು ದ್ವಿತೀಯ ದತ್ತಾಂಶ. Question number 13. Which is the main objective of research? Option A, to review the literature, option B, to summarize what is already known, option C, to get an academic degree, option D, to discover new facts or to make fresh interpretation of known facts. ಸಂಶೋಧನೆಯ ಮುಖ್ಯ ಉದ್ದೇಶ. ಆಪ್ಷನ್ ಎ ಸಾಹಿತ್ಯವನ್ನು ಪರಿಶೀಲಿಸುವುದು, ಆಪ್ಷನ್ ಬಿ ಈಗಾಗಲೇ ತಿಳಿದಿರುವುದನ್ನು ಸಂಕ್ಷಿಪ್ತವಾಗಿ ಹೇಳುವುದು, ಆಪ್ಷನ್ ಸಿ ಶೈಕ್ಷಣಿಕ ಪದವಿಯನ್ನು ಪಡೆಯುವುದು, ಆಪ್ಷನ್ ಡಿ ಹೊಸ ಸತ್ಯಗಳನ್ನು ಅನ್ವೇಷಣೆ ಮಾಡುವುದು, ಅಥವಾ ತಿಳಿದಿರುವ ಸಂಗತಿಗಳ ವ್ಯಾಖ್ಯಾನವನ್ನು ಮಾಡುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ದ ಮೇನ್ ಆಬ್ಜೆಕ್ಟಿವ್ ಆಫ್ ರಿಸರ್ಚ್ ಈಸ್ ಟು ಡಿಸ್ಕವರ್ ನ್ಯೂ ಫ್ಯಾಕ್ಟ್ಸ್ ಆರ್ ಟು ಮೇಕ್ ಫ್ರೆಶ್ ಇಂಟರ್ಪ್ರಿಟೇಷನ್ ಆಫ್ ದಿ ನೋನ್ ಫ್ಯಾಕ್ಟ್ಸ್. ಸಂಶೋಧನೆಯ ಒಂದು ಪ್ರಮುಖ ಉದ್ದೇಶ ಏನಂತಂದರೆ ಹೊಸ ಸತ್ಯಗಳನ್ನು ಅನ್ವೇಷಣೆ ಮಾಡುವುದು ಅಥವಾ ತಿಳಿದಿರುವ ಸಂಗತಿಗಳನ್ನು ವ್ಯಾಖ್ಯಾನಿಸುವುದು. Question number 14. When planning to do as social research, it is better to option A, approach the topic with an open mind, option B, do a pilot study before getting stuck into it, option C, be familiar with literature on the topic, option D, forget about theory because this is very practical.
ಸಾಮಾಜಿಕ ಸಂಶೋಧನೆಯನ್ನು ಯೋಜಿಸುವಾಗ ಅದು ಯಾವುದಕ್ಕೆ ಉತ್ತಮವಾಗಿದೆ? ಆಪ್ಷನ್ ಎ ಮುಕ್ತ ಮನಸ್ಸಿನಿಂದ ವಿಷಯವನ್ನು ಸಮೀಪಿಸುವುದು. ಆಪ್ಷನ್ ಬಿ ಅದರಲ್ಲಿ ಸಿಲುಕಿಕೊಳ್ಳುವ ಮೊದಲು ಪ್ರಾಯೋಗಿಕ ಅಧ್ಯಯನವನ್ನು ಮಾಡುವುದು. ಆಪ್ಷನ್ ಸಿ ವಿಷಯದ ಬಗ್ಗೆ ಸಾಹಿತ್ಯದೊಂದಿಗೆ ಪರಿಚಿತರಾಗುವುದು. ಆಪ್ಷನ್ ಡಿ ಸಿದ್ಧಾಂತವನ್ನು ಮರೆತು ಬಿಡುವುದು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ವೆನ್ ಪ್ಲಾನಿಂಗ್ ಟು ಡೂ ಅ ಸೋಷಿಯಲ್ ರಿಸರ್ಚ್ ಫಸ್ಟ್ ವಿ ನೀಡ್ ಟು ಬಿ ಫೆಮಿಲಿಯರ್ ವಿತ್ ದ ಲಿಟ್ರೇಚರ್. ಸೊ ಯಾವುದೇ ಒಂದು ಸಾಮಾಜಿಕ ಸಂಶೋಧನೆಯನ್ನು ಮಾಡಬೇಕಾದ್ರೆ ಆ ವಿಷಯದ ಬಗ್ಗೆ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಬೇಕು. The next question is, a researcher attempts to evaluate the effect of method of feeding on anxiety proneness of children. Which method of research would be appropriate? Case study method, experimental method, ex post facto method, survey method. ಆತಂಕದ ಮೇಲೆ ಆಹಾರದ ಪರಿಣಾಮವನ್ನು ಮೌಲ್ಯಮಾಪನ ಮಾಡಲು ಸಂಶೋಧಕರು ಪ್ರಯತ್ನಿಸ್ತಾ ಇದ್ದಾರೆ. ಹಾಗಾದರೆ ಯಾವ ಸಂಶೋಧನಾ ವಿಧಾನ ಸೂಕ್ತವಾಗಿದೆ? ಕೇಸ್ ಸ್ಟಡಿ ವಿಧಾನ, ಪ್ರಾಯೋಗಿಕ ವಿಧಾನ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ವಿಧಾನ, ಸಮೀಕ್ಷೆ ವಿಧಾನ. The right answer is option C, ex post facto method. Ex post facto study or after the fact research. It is a category of research design in which the investigation starts after the fact has occurred. Question number 16. An example of scientific knowledge is option A, authority of the prophet. Option B, social traditions and customs. Option C, religious scriptures. Option D, laboratory and field experiments. ವೈಜ್ಞಾನಿಕ ಜ್ಞಾನದ ಒಂದು ಉದಾಹರಣೆ. ಆಪ್ಷನ್ ಎ ಪ್ರವಾದಿ ಅಥವಾ ಮಹಾಪುರುಷರ ಅಧಿಕಾರ. ಆಪ್ಷನ್ ಬಿ ಸಾಮಾಜಿಕ ಸಂಪ್ರದಾಯಗಳು ಮತ್ತು ಪದ್ಧತಿಗಳು. ಆಪ್ಷನ್ ಸಿ ಧಾರ್ಮಿಕ ಗ್ರಂಥಗಳು. ಆಪ್ಷನ್ ಡಿ ಪ್ರಯೋಗಾಲಯ ಮತ್ತು ಕ್ಷೇತ್ರ ಪ್ರಯೋಗಗಳು. ಸೊ ದ ಎಕ್ಸಾಂಪಲ್ ಆಫ್ ಸೈಂಟಿಫಿಕ್ ನಾಲೆಜ್ ಇಸ್ ಲ್ಯಾಬ್ರೋಟರಿ ಆ್ಯಂಡ್ ಫೀಲ್ಡ್ ಎಕ್ಸ್ಪೆರಿಮೆಂಟ್ಸ್. ವೈಜ್ಞಾನಿಕ ಜ್ಞಾನಕ್ಕೆ ಉದಾಹರಣೆ ಪ್ರಯೋಗಾಲಯ ಮತ್ತು ಕ್ಷೇತ್ರ ಪ್ರಯೋಗಗಳು. ಕ್ವೆಶನ್ ನಂಬರ್ 17. ದ ಡ್ಯಾಶ್ ಆಫ್ ಎ ರಿಸರ್ಚ್ ಆರ್ಟಿಕಲ್ ಈಸ್ ಪ್ಲೇಸ್ಡ್ ನಿಯರ್ ಇಟ್ಸ್ ಬಿಗಿನಿಂಗ್. ಆಪ್ಷನ್ ಎ ಸಮರಿ, ಆಪ್ಷನ್ ಬಿ ಅಬ್ಸ್ಟ್ರಾಕ್ಟ್, ಆಪ್ಷನ್ ಸಿ ಸಿನಾಪ್ಸಿಸ್, ಆಪ್ಷನ್ ಡಿ ಪ್ರಿಪೇಸ್. ಸಂಶೋಧನಾ ಲೇಖನದ ಡ್ಯಾಶ್ ಅನ್ನು ಪ್ರಾರಂಭದ ಬಳಿ ಇರಿಸಲಾಗಿದೆ. ಆಪ್ಷನ್ ಎ ಸಾರಾಂಶ, ಆಪ್ಷನ್ ಬಿ ಅಮೂರ್ತ, ಆಪ್ಷನ್ ಸಿ ಸಾರಾಂಶ, ಆಪ್ಷನ್ ಡಿ ಮುನ್ನುಡಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಅಬ್ಸ್ಟ್ರಾಕ್ಟ್. ದ ಅಬ್ಸ್ಟ್ರಾಕ್ಟ್ ಆಫ್ ರಿಸರ್ಚ್ ಆರ್ಟಿಕಲ್ ಇಸ್ ಪ್ಲೇಸ್ಡ್ ನಿಯರ್ ಬಿಗಿನಿಂಗ್. ಕ್ವೆಶನ್ ನಂಬರ್ 18. A research problem is primarily chosen depending upon its relevance, available funds, interest of the researcher, availability of literature. ಸಂಶೋಧನಾ ಸಮಸ್ಯೆಯನ್ನು ಪ್ರಾಥಮಿಕವಾಗಿ ಯಾವುದರ ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದೆ? ಆಪ್ಷನ್ ಎ ಅದರ ಪ್ರಸ್ತುತತೆ, ಆಪ್ಷನ್ ಬಿ ಲಭ್ಯ ಇರುವ ನಿಧಿಗಳು, ಆಪ್ಷನ್ ಸಿ ಸಂಶೋಧಕರ ಆಸಕ್ತಿ, ಆಪ್ಷನ್ ಡಿ ಸಾಹಿತ್ಯದ ಲಭ್ಯತೆ. A research problem it depends on its relevance. Primarily it is going to depend on the relevance. ಯಾವಾಗಲೂ ಸಂಶೋಧನಾ ಸಮಸ್ಯೆ ಅದರ ಪ್ರಸ್ತುತತೆಯ ಮೇಲೆ ಪ್ರಾಥಮಿಕವಾಗಿ ಆಯ್ಕೆ ಮಾಡಲಾಗುತ್ತೆ. So research it is a systematic inquiry to describe, explain, predict and control the observed phenomena. It involves inductive and also deductive methods. A research problem it is an area of concern that requires a meaningful understanding of a topic. Question number 19. Which of the following is the most recent and dependable source of information on a broad scientific topic? Option A research paper, option B bibliography, option C review article, option D new textbook. ವಿಶಾಲವಾದ ವೈಜ್ಞಾನಿಕ ವಿಷಯದ ಕುರಿತು ಈ ಕೆಳಗಿನವುಗಳಲ್ಲಿ ಯಾವುದು ಇತ್ತೀಚಿನ ಮತ್ತು ವಿಶ್ವಾಸಾರ್ಹ ಮೂಲವಾಗಿದೆ? ಆಪ್ಷನ್ ಎ ಸಂಶೋಧನಾ ಲೇಖನ, ಆಪ್ಷನ್ ಬಿ ಬಿಬ್ಲಿಯೋಗ್ರಫಿ, ಆಪ್ಷನ್ ಸಿ ವಿಮರ್ಶೆ ಲೇಖನ, ಆಪ್ಷನ್ ಡಿ ಹೊಸ ಪಠ್ಯಪುಸ್ತಕ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ರಿವ್ಯೂ ಆರ್ಟಿಕಲ್, ವಿಮರ್ಶೆ ಪುಸ್ತಕ. Question number 20. If one variable is measured on nominal scale and the other variable is measured on interval scale, the appropriate research method will be option A experimental method, option B case study method, option C cross sectional method, option D correlational method. ಒಂದು ವೇರಿಯೇಬಲ್ ಅನ್ನು ನಾಮಮಾತ್ರದ ಪ್ರಮಾಣದಲ್ಲಿ ಅಳೆಯಲಾಗುತ್ತದೆ ಮತ್ತು ಇನ್ನೊಂದು ವೇರಿಯೇಬಲ್ ಅನ್ನು ಮಧ್ಯಂತರ ಪ್ರಮಾಣದಲ್ಲಿ ಅಳೆಯಲಾಗುತ್ತದೆ. ಸೂಕ್ತವಾದ ಸಂಶೋಧನಾ ವಿಧಾನ ಯಾವುದು? ಆಪ್ಷನ್ ಎ ಪ್ರಾಯೋಗಿಕ ವಿಧಾನ, ಆಪ್ಷನ್ ಬಿ ಕೇಸ್ ಸ್ಟಡಿ ವಿಧಾನ, ಆಪ್ಷನ್ ಸಿ ಅಡ್ಡ ವಿಭಾಗದ ವಿಧಾನ, ಆಪ್ಷನ್ ಡಿ ಪರಸ್ಪರ ಸಂಬಂಧ ವಿಧಾನ. ದ ರೈಟ್ ಆನ್ಸರ್ ಯು ಹ್ಯಾವ್ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಫ್ರೆಂಡ್ಸ್, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕು. Yes friends, this is about today's session. If you are preparing for Karnataka State Eligibility Test 2023 for paper 1, we are having a crash course. Here you will get complete theory lectures, MCQ lectures,
practice MCQ set, 50 mock tests and notes in Kannada and also in English, only at rupees 3000. If you join now, you'll get discount also. For this you can download global online app from the Play Store, register yourself, and you can search Karnataka set. You will get the information. Yes, I wish all the best to all.